ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು, ನಮ್ಮ ದೇಹದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಬೆಳವಣಿಗೆ ಆಗಬೇಕು ಅಂದರೆ ನಾವು ಸೇವನೆ ಮಾಡ್ತಕ್ಕಂತಹ ಆಹಾರ ಬಹು ಮುಖ್ಯ ಪಾತ್ರ ವಹಿಸ್ತದೆ. ಆದರೆ ಈ ಆಹಾರನೇ ನಾವು ವ್ಯತ್ಯಾಸ ಮಾಡಿಕೊಂಡ್ರೆ ನಮ್ಮ ದೇಹದ ಆರೋಗ್ಯ ಏರುಪೇರಾಗ್ತದೆ. ಆಹಾರದಿಂದ ಆರೋಗ್ಯ ಆಗ್ತದೆ, ಆಹಾರದಲ್ಲಿ ಏರುಪೇರಾದರೆ ಅನಾರೋಗ್ಯ ಆಗ್ತದೆ. ನಾವು ನಮ್ಮ ಆರೋಗ್ಯದ ವಿಷಯಕ್ಕೆ ಬಂದಾಗ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡ್ತೀವಿ. ಅದು ಹಣ್ಣಿರ್ಬೋದು, ತರಕಾರಿಗಳಿರ್ಬೋದು, ಹಾಲಿರ್ಬೋದು, ಈ ಥರ ಆಹಾರಗಳನ್ನ ಸೇವನೆ ಮಾಡ್ತಿರ್ತೀವಿ. ಆದರೆ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರಗಳನ್ನೇ ಕೆಲವೊಂದು ಆಹಾರ ಇನ್ನೊಂದು ಆಹಾರ ಜೊತೆ ಬೆರೆಯೋದಿಲ್ಲ, ಸೇರೋದಿಲ್ಲ. ಯಾವಾಗ ಈ ಒಂದು ಆಹಾರ ಬೆರೀತದೋ, ಸೇರ್ತದೋ ಅಂಥ ಒಂದು ಸಂದರ್ಭದಲ್ಲಿ ದೇಹದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇದಕ್ಕೆ ವಿರುದ್ಧ ಆಹಾರ ಅಂತ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಆಯುರ್ವೇದದಲ್ಲಿ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರನೇ ಇರಬಹುದು, ಆದರೆ ಯಾವುದರ ಜೊತೆ ಯಾವುದನ್ನು ಸೇವನೆ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಆ ರೀತಿ ಮಾಡಿದಾಗ ವಿರುದ್ಧ ಆಹಾರ ಆಗ್ತದೆ, ದೇಹದಲ್ಲಿ ಹಲವಾರು ರೀತಿಯ ತೊಂದರೆಗಳಾಗ್ತದೆ. ಇದನ್ನು ನಮ್ಮ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅನ್ನೋ ಕಾನ್ಸೆಪ್ಟ್ ಮಾಡಿ ಹೇಳಿದ್ದಾರೆ. ಅವುಗಳು ಯಾವ್ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಲಿನಲ್ಲಿ ಪೌಷ್ಟಿಕಾಂಶಗಳು ಅಧಿಕವಾಗಿದೆ. ಆದರೆ ಹಾಲಿನ ಜೊತೆ ಸಿಟ್ರಸ್ ಫ್ರೂಟ್ಸ್ ಅಂತಂದರೆ ಹುಳಿ ಇರ್ತಕ್ಕಂಥ ಹಣ್ಣುಗಳನ್ನ ಸೇವನೆ ಮಾಡಬಾರ್ದು. ಉದಾಹರಣೆಗೆ ಕಿತ್ತಳೆ ಹಣ್ಣು, ಮೋಸಂಬಿ, ಹೆರಳಿಕಾಯಿ, ನಿಂಬೆಹಣ್ಣು, ಪೈನಾಪಲ್ಲು ಹಾಗೂ ಮಾವಿನ ಹಣ್ಣು, ಇವನ್ನ ಯಾವುದೇ ಕಾರಣಕ್ಕೂ ಹಾಲಿನ ಜೊತೆ ಮಿಶ್ರಣ ಮಾಡಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತಂದರೆ ಹಾಲಿನ ಜೊತೆ ಮಾವಿನ ಹಣ್ಣು ಹಾಕ್ಬಿಟ್ಟು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾರೆ. ಅದು ಅವಾಗ ಅವರಿಗೆ ರುಚಿ ಅಂತ ಹಿಡಿಸಿರ್ಬೋದು, ಆದರೆ ತದನಂತರ ಆರೋಗ್ಯದಲ್ಲಿ ಹಲವಾರು ಏರುಪೇರುಗಳಾಗ್ತದೆ. ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಹೊಟ್ಟೆ ಉಬ್ಬರ ಬರ್ಬೋದು, ಚರ್ಮದಲ್ಲಿ ಸಮಸ್ಯೆಗಳು ಕಾಣಿಸ್ಕೋಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಲಿನ ಜೊತೆ ಹುಳಿ ಇರ್ತಕ್ಕಂತಹ ಹಾಲು ಮಧುರ ರಸ ಪ್ರಧಾನ ಅಂದರೆ ಸಿಹಿ ಒಂದು ಟೇಸ್ಟ್ ಇರ್ತಕ್ಕಂತಹ ಒಂದು ಹಾಲು ಯಾವುದೇ ಕಾರಣಕ್ಕೂ ಹುಳಿ ಇರ್ತಕ್ಕಂಥ ಹಣ್ಣುಗಳ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡಬಾರ್ದು. ಈ ರೀತಿ ಮಾಡ್ತು ಅಂತಂದರೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇನ್ನು ಹಾಲಿನ ಜೊತೆ ಮೀನು, ಹಾಲಿಗೂ ಮೀನಿಗೂ ವಿರುದ್ಧ ಆಹಾರ. ಯಾವುದೇ ಕಾರಣಕ್ಕೂ ಎರಡನ್ನು ಒಟ್ಟಿಗೆ ಸೇವನೆ ಮಾಡಬೇಡಿ. ಸೇವನೆ ಮಾಡ್ತು ಅಂತಂದರೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಚರ್ಮದಲ್ಲಿ ಹಲವಾರು ಸಮಸ್ಯೆಗಳಾಗ್ತದೆ. ಚರ್ಮ ತುರಿಕೆ ಇರ್ಬೋದು, ಗಂಧೆ ಇರ್ಬೋದು, ಪಿತ್ತ ಗಂಧೆ ಥರ ಆಗ್ತದೆ, ಹಲವಾರು ಸಮಸ್ಯೆಗಳು ಎದುರಾಗ್ತದೆ. ಇನ್ನು ಜೇನುತುಪ್ಪ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ವೆಯ್ಟ್ ರಿಡಕ್ಷನ್ ಆಗಬೇಕು, ತೂಕ ಕಡಿಮೆ ಆಗಬೇಕು ಅನ್ನೋದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬಿಸಿ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿತಿರ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನು ನೀವು ಮಾಡಬೇಡಿ. ಯಾಕೆ ಅಂತಂದರೆ ಬಿಸಿ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡಿದ್ರೆ ಇದು ವಿರುದ್ಧ ಆಹಾರ, ಇದು ವಿಷವಾಗಿ ಪರಿವರ್ತನೆ ಆಗ್ತದೆ. ಫ್ಯಾಟ್ ಕರಗಿಸ್ಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು, ವೆಯ್ಟ್ ರಿಡಕ್ಷನ್ ಆಗಬೇಕು, ಒಬೆಸಿಟಿ ಕಡಿಮೆ ಆಗಬೇಕು ಅಂತ ಉದ್ದೇಶದಿಂದ ಇದನ್ನು ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಈ ಅಭ್ಯಾಸನ ನೀವು ಮಾಡೋಕ್ಕೆ ಹೋಗಬೇಡಿ. ಇದು ವಿರುದ್ಧ ಆಹಾರ ಆಗ್ತದೆ, ಕಫ ವ್ಯತ್ಯಾಸ ಆಗ್ತದೆ, ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇನ್ನು ಸಮ ಪ್ರಮಾಣದಲ್ಲಿ ಜೇನುತುಪ್ಪ ಹಾಗೂ ಹಸುವಿನ ತುಪ್ಪ, ತುಪ್ಪನ ಸಮ ಪ್ರಮಾಣದಲ್ಲಿ ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಇದು ಒಂದು ವಿರುದ್ಧ ಆಹಾರವು ವಿಷವಾಗಿ ಪರಿವರ್ತನೆ ಆಗ್ತದೆ. ಇನ್ನು ಕೆಲವರು ಊಟ ಆದ ನಂತರ ಹಣ್ಣು ತಿಂತಾರೆ. ಊಟ ಆದ ನಂತರ ಯಾವುದೇ ಕಾರಣಕ್ಕೂ ಕಲ್ಲಂಗಡಿ ಹಣ್ಣನ್ನ ಸೇವನೆ ಮಾಡಬಾರ್ದು. ಇನ್ನು ಕೆಲವರು ಊಟ ಆದ ನಂತರ ಹೆವಿ ಫುಡ್ ಊಟ ಮಾಡಿಬಿಟ್ಟಿರ್ತಾರೆ, ಊಟ ಆದಮೇಲಿಂದ ಫ್ರೂಟ್ ಸಲಾಡ್ಗಳನ್ನ ತಿಂತಿರ್ತಾರೆ. ಇದು ವಿರುದ್ಧ ಆಹಾರವಾಗಿ ಪರಿಣಾಮ ಬೀರುತ್ತದೆ. ನೀವು ಹಣ್ಣುಗಳು ತಿನ್ನಬೇಕಾ, ಮೊದಲು ಹಣ್ಣುಗಳನ್ನ ಸೇವನೆ ಮಾಡಿ, ತದನಂತರ ನೀವು ಊಟ ಮಾಡಿದ್ರೆ 1 ಗಂಟೆ 2 ಗಂಟೆ ಆದ ನಂತರ ಒಳ್ಳೆಯದು. ಅದನ್ನು ಮಾಡಿದಲ್ಲಿ ನೀವು ಊಟ ಆದ ನಂತರ ಹೆವಿ ಫ್ರೂಟ್ ಸಲಾಡ್ಗಳನ್ನ ಸೇವನೆ ಮಾಡಿದ್ರೆ ಇದು ವಿರುದ್ಧ ಆಹಾರವಾಗಿ ಪರಿಣಾಮ ಬೀರುತ್ತದೆ. ಇನ್ನು ಹಾಲಿನ ಜೊತೆ ಸೌತೆಕಾಯಿನ ಸೇವನೆ ಮಾಡಬಾರ್ದು. ಇದು ವಿರುದ್ಧ ಆಹಾರವಾಗಿ ನಮ್ಮ ದೇಹದಲ್ಲಿ ಆರೋಗ್ಯವನ್ನು ಏರುಪೇರು ಮಾಡ್ತದೆ. ಹಾಗೂ ರಾತ್ರಿ ಸಮಯದಲ್ಲಿ ಕೆಲವರು ಮೊಸರು ತಿಂತಿರ್ತಾರೆ. ಮೊಸರು ರಾತ್ರಿ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಇದು ಒಂದು ವಿರುದ್ಧ ಆಹಾರ, ಇದು ಕಫವನ್ನು ವಿಕೋಪ ಮಾಡ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ಎಲ್ಲ ಆಹಾರಗಳಲ್ಲೂ ಪೌಷ್ಟಿಕಾಂಶ ಇದ್ದೇ ಇರ್ತದೆ. ಆದರೆ ಯಾವ ಆಹಾರ ಜೊತೆ ಯಾವ ಆಹಾರ ಸೇವನೆ ಮಾಡಬೇಕು ಅನ್ನೋ ಒಂದು ನಾವು
ವಿಷಯನ ತಿಳ್ಕೊಂಡಿರಬೇಕಾಗ್ತದೆ. ಯಾವಾಗ ಇದರಲ್ಲಿ ಏರುಪೇರು ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ವಿರುದ್ಧ ಆಹಾರ ಆಗ್ತದೆ, ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ವಿರುದ್ಧ ಆಹಾರ ಬಗ್ಗೆ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.